ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥದ್ದು ದುರಹಂಕಾರ ಅಲ್ಲ. ಕೆಲವರಿಗೆ ನನ್ನನ್ನು ನೋಡಿದಾಗ ಸಿದ್ದರಾಮಯ್ಯನಿಗೆ ದುರಹಂಕಾರ ಅಂತಾರೆ. ನಾನು ಸ್ವಾಭಿಮಾನಿ ಅಷ್ಟೇ. ಕೆಲವರು ಸಿದ್ದರಾಮಯ್ಯನಿಗೆ ಬಹಳ ದುರಹಂಕಾರ ಅಂತಾರೆ. ಆದರೆ ನೀವು ಎಲ್ಲರೂ ಕೂಡ ದುರಹಂಕಾರಿಗಳು ಅಂತಂದ್ರೂ ಪರವಾಗಿಲ್ಲ, ಆದರೆ ಸ್ವಾಭಿಮಾನಿಗಳಾಗಿ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾರೆ. ದುರಹಂಕಾರಿಗಳು ಅಂತ ಕರೆದ್ರು ಕರ್ಕೊಳ್ಳಿ, ಈಗ ನಾನೇನು ಕೇರ್ ಮಾಡಲ್ಲ ಅವ್ರಿಗೆ. ಈಗ ದುರಹಂಕಾರಿಗಳು ಅಂತ ಕರ್ಕೊಂಡ್ರೆ ನಾನು ಅವ್ರಿಗೆ ಯಾರಿಗೂ ಸೊಪ್ಪಾಕಲ್ಲ. ಕರ್ಕೊಳ್ತಾರೆ, ಕರ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅವಕಾಶ ಇದೆ, ಅವ್ರಿಗೆ ಹೇಳಲಿಕ್ಕೆ ಅವಕಾಶ ಇದೆ, ಮಾಡ್ಕೊಳ್ಳಿ. ನನಗೆ ವಿರೋಧ ಮಾಡಿದ್ರೆ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಆದರೆ ಯಾರೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ರೀಸನಬಲ್ ಆಗಿದೆ ಅಲ್ವಾ? ಟೀಕೆ ಮಾಡಲಿ, ವಿರೋಧ ಮಾಡಲಿ, ಅದು ರೀಸನಬಲ್ ಆಗಿರ್ಬೇಕು, ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು. ಅದೇನೇ ಇರಲಿ, ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಬಹಳ ಜನ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಸಿದ್ದರಾಮಯ್ಯ ಏನ್ ಮಾಡಿದ್ರು ಜಾತಿಗೆ ಅಂತ ಪ್ರಶ್ನೆಗಳು ಮಾಡ್ತಾರೆ ಕೆಲವರು ಅಲ್ವಾ? ಬಹಳ ಸಂತೋಷ. ಯಾವಾಗಲೂ ಕೂಡ ಹಂಗೆ ಒಪ್ಕೊಳ್ಳೋದಕ್ಕಿಂತ ಪ್ರಶ್ನೆ ಮಾಡಿ ಒಪ್ಕೊಳ್ಳೋದು ಬಹಳ ಒಳ್ಳೆಯದು. ಈಗ ಮೈಸೂರಿನಲ್ಲಿ ಯಾಂದಳ್ಳಿ ಅಂತ ಇದೆ ಒಂದು ಊರು, ಅಲ್ಲಿ 12 ಎಕರೆ ಜಮೀನು ಕೊಡಿಸಿದ್ದೆ ಹಿಂದೆ. ಅದು ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡ್ತು, ಅದು ಹಂಗೆ ಯಾರೋ ಕಟ್ಟವ್ರು ಅರ್ಥಕ್ಕೆ ಬಿಟ್ಬಿಟ್ಟು ಹೊಂಟೋದ್ರು, ಅದಕ್ಕೆ ಕಟ್ಟಲಿಲ್ಲ. ಅದು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಬನಶಂಕರಿ ಇದೆಯಲ್ಲ, ಅಲ್ಲಿ ಒಂದು ಲಾ ಕಾಲೇಜ್ ಪ್ರಾರಂಭ ಆಗಿದೆ. ಮತ್ತೆ IAS, IPS, IRS, IFS ಮಾಡ್ತಕ್ಕಂಥವ್ರಿಗೆ ಕೋಚಿಂಗ್ ಕೊಡ್ತಕ್ಕಂಥ ಕೂಡ ಪ್ರಾರಂಭ ಆಗಿದೆ. ಅಲ್ಲಿ ಒಂದು ಬಿಲ್ಡಿಂಗ್ ಕೂಡ ಕಟ್ಟಿಸಿದ್ದೀವಿ. ವೈದ್ಯ ಸುರೇಶ್ಗೆ ಅರ್ಧಂಬರ್ಧಾಗಿತ್ತು, ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಆಮೇಲೆ ಕುರುಬರ ಸಂಘ, ಈ ಕುರುಬರ ಸಂಘ ಇದೆಯಲ್ಲ, ಇದು ಬಹಳ ಹಳೆಯ ಬಿಲ್ಡಿಂಗ್ ಆಗ್ಬಿಟ್ಟಿತ್ತು, ಸರಿಯಾಗಿರ್ಲಿ, ಅದು ಶಿಥಿಲ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಅದನ್ನ ಕುರುಬರ ಸಂಘದವರು, ಪ್ರದೇಶ ಕುರುಬರ ಸಂಘದವರು ಹೊಸ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ಸುಮಾರು 34 ಕೋಟಿ ರೂಪಾಯಿಗಳಲ್ಲಿ ಈಗ ಡಿಮಾಲಿಷ್ ಮಾಡಿದ್ದೀವಿ. ಪ್ಲಾನ್ ಸ್ಯಾಂಕ್ಷನ್ ಆದಮೇಲೆ ಹೊಸ ಬಿಲ್ಡಿಂಗ್ ಅನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಹಳೇ ಬಿಲ್ಡಿಂಗ್ ಗಾಂಧಿನಗರದಲ್ಲಿ. ಆಮೇಲೆ ಇದ್ರ ಪ್ರಾಪರ್ಟಿ ಇದೆಯಲ್ಲ, ಮಲ್ಯ ಪಕ್ಕದಲ್ಲಿ ಆಸ್ತಿ, ಅದು ಹೊರಟೋಯ್ತಿದ್ದು, ಬೇಲಿ ಹಾಕಿಬಿಟ್ಟಿದ್ರು ಬೇರೆಯವರು. ಆಮೇಲೆ ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಆಮೇಲೆ ಮೈಸೂರಿನಲ್ಲಿ ಹೆಣ್ಣುಮಕ್ಕಳಿಗೆ 300 ಜನ ಹೆಣ್ಣುಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡ್ತಕ್ಕಂಥದ್ದು, ಅದರ ಪಕ್ಕದಲ್ಲೇ ಒಂದು ಸಮುದಾಯ ಭವನ ಮಾಡ್ತಕ್ಕಂಥದ್ದು, ಮತ್ತೆ ಮೈಸೂರು ನಗರದಲ್ಲಿ IAS, IPS ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬನಶಂಕರಿನಲ್ಲಿ 150 ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಕಟ್ಟಡವನ್ನು ಕಟ್ಟಿಸ್ತಕ್ಕಂಥ ವಿದ್ಯಾರ್ಥಿ ನಿಲಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ಇದ್ರ ಜೊತೆಗೆ ಮಠ ಬೆಳೀತಾ ಇದೆ ಒಂದ್ ಕಡೆ, ಅದ್ರ ಜೊತೆಗೆ ನಮ್ಮದು ಕೂಡ ಸಹಕಾರ ಇರ್ತದೆ. ಈ ಸಹಕಾರ ಜೊತೆಗೆ ಒಟ್ಟಿಗೆ ಹಿಂದುಳಿದ ವರ್ಗಗಳ ಈ ಕಾಗಿನೆಲೆ ಗುರುಪೀಠ ಬೆಳೆಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಆಮೇಲೆ ಈ ಹಿಂದುಳಿದ ವರ್ಗಗಳ ಒಕ್ಕೂಟದ ಸ್ವಾಮೀಜಿಗಳೆಲ್ಲ ಬಂದಿದ್ದು, ಒಂದು ನಮಗೆಲ್ಲ ಸ್ವಲ್ಪ
ಅನುದಾನ ಕೊಡಬೇಕು ಅಂತ ಹೇಳಿದ್ರು. ಅನುದಾನನೂ ಕೂಡ ಕೊಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕ್ಯಾಬಿನೆಟ್ ಮುಂದೆ ಬರಬೇಕಾಗ್ತದೆ. ಕ್ಯಾಬಿನೆಟ್ನಲ್ಲಿ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ನಾನು ಅಧಿಕಾರದಲ್ಲಿ ಇರೋವರಿಗೆ, ಮುಖ್ಯಮಂತ್ರಿ ಆಗಿರೋವರಿಗೆ ಈ ಹಿಂದುಳಿದ ವರ್ಗಗಳ ಮತ್ತು ಎಲ್ಲ ಬಡವರ ಮಠಗಳಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇವೆ. ಯಾಕಂದರೆ ನಾವು ಬರೀ ಒಂದು ಜಾತಿ ದೃಷ್ಟಿಕೋನದಿಂದ ನೋಡೋಕ್ಕಾಗಲ್ಲ. ಎಲ್ಲ ಜಾತಿ ಯಾರ್ಯಾರು ಶೋಷಣೆಗೊಳಪಟ್ಟಿದ್ದಾರೆ ಎಲ್ಲ ಜಾತಿಗಳ ಮಠಗಳಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ನನಗೆ 4 ಗಂಟೆಗೆ ಬೇರೆ ಇನ್ನೊಂದು ಕಾರ್ಯಕ್ರಮ ಇದೆ. ಆ ಕಾರಣದಿಂದ ನನ್ನ ಭಾಷಣವನ್ನು ಮೊಟಕುಗೊಳಿಸ್ತೀನಿ.